ಹೇ ಗಾಯ್ಸ್, ವೆಲ್ಕಮ್ ಟು ವೇದಾಂತ್ ಪಾಠಶಾಲೆ. ನಮ್ಮ ವೇದಾಂತ್ ಪಾಠಶಾಲೆ ಯೂಟ್ಯೂಬ್ ಚಾನಲನ್ನು ಮೊದಲನೇ ಬಾರಿಗೆ ವಿಸಿಟ್ ಮಾಡ್ತಾ ಇದ್ದೀರಾ ಅಂತಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಆಗ ನಮ್ಮ ಚಾನಲ್ನ ಕಡೆಯಿಂದ ಅಪ್ಲೋಡ್ ಮಾಡುವ ಎಲ್ಲ ಸೆಷನ್ಸ್ ನಿಮಗೆ ನೋಟಿಫೈ ಆಗುತ್ತೆ. ನೀವು ಅವುಗಳನ್ನು ಇಮ್ಮಿಡಿಯೇಟ್ ಆಗಿ ವಾಚ್ ಮಾಡಬಹುದು. ಯಾರೆಲ್ಲ PSI ಪರೀಕ್ಷೆಗೆ ತಯಾರಿ ನಡೆಸ್ತಿದ್ದೀರಾ, ನಿಮಗಾಗಿ ಅಂತ ಈಗ ವೇದಾಂತ್ ಪಾಠಶಾಲೆ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡಿದೆ. ಮಾರ್ಕೆಟಲ್ಲಿ ಈಗ ಅವೈಲಬಲ್ ಇದೆ ಪುಸ್ತಕದ ಹೆಸರು ಭಾಷಾಂತರ ಮತ್ತು ಸಾರಾಂಶ ಬರವಣಿಗೆ. ಪುಸ್ತಕವನ್ನು ನೀವು ಖರೀದಿ ಮಾಡಬೇಕು ಅಂತಿದ್ದಲ್ಲಿ ಇಲ್ಲಿ ಕಾಣ್ತಾ ಇರುವಂಥ ಮೊಬೈಲ್ ಸಂಖ್ಯೆಯ ವಾಟ್ಸಪ್ ಅಥವಾ ಟೆಲಿಗ್ರಾಮ್ಗೆ ನಿಮ್ಮ ವಿಳಾಸವನ್ನು ಕಳಿಸಬಹುದು. ಇಂಡಿಯಾ ಪೋಸ್ಟ್ ಮುಖಾಂತರ ಪುಸ್ತಕವನ್ನು ನಿಮ್ಮ ವಿಳಾಸಕ್ಕೆ ತಲುಪಿಸಲಾಗುತ್ತೆ. ನಮ್ಮ ಪುಸ್ತಕ ಈಗ ಅಮೆಝಾನ್, ಫ್ಲಿಪ್ಕಾರ್ಟಲ್ಲೂ ಅವೈಲಬಲ್ ಇದ್ದು ನೀವು ಅಲ್ಲಿಯೂ ಕೂಡ ಖರೀದಿಯನ್ನು ಮಾಡಬಹುದು. ಇವತ್ತಿನ ನಮ್ಮ ಟ್ರಾನ್ಸ್ಲೇಷನ್ನ ಸೆಷನಲ್ಲಿ ನಿಮ್ಮ ಜೊತೆಯಲ್ಲಿ ಡಿಸ್ಕಸ್ ಮಾಡೋದಕ್ಕೆ ನಾನು ಕೆಲವು ವಾಕ್ಯಗಳನ್ನು ತೊಗೊಂಡು ಬಂದಿದ್ದೀನಿ. ಆ್ಯಸ್ ಯು ಗೈಸ್ ನೋ, ನಿಮಗಾಗಿ ನಾನೀಗ ನ್ಯೂಸ್ ಪೇಪರ್ ಅಥವಾ ಮ್ಯಾಗಝೀನಿಂದ ತೊಗೊಂಡು ಬರುವಂಥ ಬಂದಿರುವಂಥ ಕಾನ್ಸೆಪ್ಟ್ಸ್ನ ತೊಗೊಂಡು ಬಂದು ನಿಮ್ಮ ಜೊತೆಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಇದೇ ವರ್ಷದ ಮೇ ತಿಂಗಳಿನಲ್ಲಿ ಬಂದಂತಹ ಯೋಜನಾ ಮ್ಯಾಗಝೀನ್ನ ಕಂಟೆಂಟ್ನಲ್ಲಿ ಇರುವಂಥ ಕೆಲವು ವಾಕ್ಯಗಳನ್ನು ತೊಗೊಂಡು ಬಂದಿದ್ದೀನಿ. ಬನ್ನಿ ನೋಡೋಣ ಆ ವಾಕ್ಯಗಳು ಹೇಗಿದೆ ಅಂತ. ನೋಡಿ, ಈ ರೀತಿಯಲ್ಲಿದೆ. ಒಟ್ಟು 3 ವಾಕ್ಯಗಳಿದೆ. ಓಕೆ, ನೋಡೋಣ ಹೇಗಿದನ್ನು ಕನ್ನಡ ಭಾಷೆಗೆ ಅನುವಾದ ಮಾಡ್ತೀವಿ ಅಂತ. ನಮ್ಮ ಹಿಂದಿನ ಸೆಷನಲ್ಲಿ ಇಂಗ್ಲೀಷ್ನ ಅಂದರೆ ಕನ್ನಡದ ಪ್ಯಾರಾಗ್ರಾಫ್ ತೊಗೊಂಡು ಇಂಗ್ಲೀಷಿಗೆ ನಾನು ಭಾಷಾಂತರ ಮಾಡಿದ್ದೆ, ಇಂಗ್ಲೀಷ್ ಟ್ರಾನ್ಸ್ಲೇಷನ್ ಹೇಳ್ಕೊಟ್ಟಿದ್ದೆ. ಅದನ್ನು ವಾಚ್ ಮಾಡಿಲ್ಲ ಅಂತಿದ್ದಲ್ಲಿ ಹೋಗಿ ತಪ್ಪದೇ ವಾಚ್ ಮಾಡಿ. ಇವತ್ತಿನ ನಮ್ಮ ಸೆಷನಲ್ಲಿ ಇಂಗ್ಲೀಷ್ನ ಕಾನ್ಸೆಪ್ಟನ್ನು ಕನ್ನಡ ಭಾಷೆಗೆ ಹೇಗೆ ಬರೆಯೋದು ಅಂತ ಹೇಳ್ಕೊಡ್ತೀನಿ. ಯುರೋಪಿಯನ್ ಇನ್ಫ್ಲೂಯೆನ್ಸ್ also played a pivotal role in this cross-culture exchange. ಯುರೋಪಿಯನ್ ಅಂತ ಕೊಟ್ಟಿದ್ದಾರೆ, ಯಾವುದೇ ಬದಲಾವಣೆ ಇಲ್ಲ, ಹೀಗೆ ಇದನ್ನು ತಗೊಳ್ತೀವಿ. ಇನ್ಫ್ಲೂಯೆನ್ಸ್ ಅಂತ ಇದೆ, ಇದನ್ನು ನಾವು ಪ್ರಭಾವ ಅಂತ ತಗೊಳ್ಬಹುದು. ಓಕೆ, ನೋಡೋಣ ಅಕಸ್ಮಾತ್ ಏನಾದರೂ ವಾಕ್ಯದಲ್ಲಿ ಇದು ಸರಿಯಾಗಿ ಕೂರ್ತಾ ಇಲ್ಲ ಅಂದರೆ ಬದಲಾಯಿಸ್ಕೊಳ್ಳೋಣ. ಆಲ್ಸೋ ಅಂತ ಹೇಳಿದ್ದಾರೆ, ಸಹ. ಪ್ಲೇಡ್ ಅ ವಿಟಲ್ ರೋಲ್. ಪ್ಲೇಡ್ ಅಂತಂದರೆ ವಹಿಸಿತು. ಸದ್ಯಕ್ಕೆ ಇಲ್ಲಿ ವಹಿಸು ಅಂತ ಬರಿತೀನಿ, ಇದನ್ನು ವಾಕ್ಯದಲ್ಲಿ ಬರೆದು ತೋರಿಸ್ತೀನಿ. ಅಂದರೆ ಒಂದು. ಪಿವೋಟಲ್ ಅಂತ ಕೊಟ್ಟಿದ್ದಾರೆ, ಬಹುಮುಖ್ಯ ಅಂತ ತಗೊಳ್ತೀವಿ. ಪಿವೋಟಲ್ ಬಹುಮುಖ್ಯ. ರೋಲ್ ಅಂತ ಇದೆ, ಪಾತ್ರ. ಯಾವುದರಲ್ಲಿ? ಇನ್ ದಿಸ್ ಕ್ರಾಸ್ ಕಲ್ಚರ್ ಎಕ್ಸ್ಚೇಂಜ್. ದಿಸ್ ಅಂತಿದೆ ಅಲ್ವಾ, ಈ ಕ್ರಾಸ್ ಕಲ್ಚರ್ ಅನ್ನುವಂಥದ್ದನ್ನು ನಾವೇನಂತ ತಗೊಳ್ಬಹುದು ಅಂತಂದರೆ, ಕ್ರಾಸ್ ಅನ್ನುವಂಥದ್ದನ್ನು ಅಡ್ಡ ಅಂತ ತಗೊಳ್ಬಹುದು, ಕಲ್ಚರಲ್ ಅನ್ನುವಂಥದ್ದನ್ನು ಸಾಂಸ್ಕೃತಿಕ ಅಂತ ತಗೊಳ್ಬಹುದಿದೆ. ಎಕ್ಸ್ಚೇಂಜ್ ಅಂತ ಕೊಟ್ಟಿದ್ದಾರೆ, ತಗೊಳ್ಳೋಣ ವಿನಿಮಯ ಅಂತ. ಇಲ್ಲಿಗೆ ನಮ್ಮ ವೊಕ್ಯಾಬ್ಯುಲರಿ ಮುಗ್ದಿದೆ. ಏನು ಹೇಳ್ತಾ ಇದ್ದಾರೆ ಅಂತ ಅರ್ಥ ಮಾಡಿಕೊಂಡು ಈಗ ನಾವು ಇದನ್ನು ಕನ್ನಡ ಭಾಷೆಗೆ ಅನುವಾದ ಮಾಡೋಣ. ಯುರೋಪಿಯನ್ ಇನ್ಫ್ಲೂಯೆನ್ಸ್ ಅಂದರೆ ಯುರೋಪಿಯನರ ಪ್ರಭಾವ. ಆಲ್ಸೋ ಪ್ಲೇಡ್, ಇದು ಬಹುಮುಖ್ಯವಾಗಿರುವಂಥ ಪಾತ್ರವನ್ನು ವಹಿಸ್ತು. ಎಲ್ಲಿ ಅಂತಂದರೆ ಈ ಅಡ್ಡ ಸಾಂಸ್ಕೃತಿಕ ವಿನಿಮಯದಲ್ಲಿ. ಓಕೆ, ಇಲ್ಲಿ ನಮ್ಮ ಸಬ್ಜೆಕ್ಟ್ ಏನಾಗುತ್ತೆ ಅಂತಂದರೆ ವಹಿಸಿದ್ದು ಸಬ್ಜೆಕ್ಟ್ ಏನಾಗುತ್ತೆ. ಯಾರು ವಹಿಸಿದ್ದು, ಯಾಕಾಗಿ ಅನ್ನುವಂಥ ಕಾನ್ಸೆಪ್ಟನ್ನು ನಾವು ಸಬ್ಜೆಕ್ಟ್ ಮತ್ತು ಆಬ್ಜೆಕ್ಟ್ನಲ್ಲಿ ಬರಿತೀವಿ. ಇಲ್ಲಿ ಯುರೋಪಿಯನ್ ಇನ್ಫ್ಲೂಯೆನ್ಸ್ ಅಂತ ಇದೆ ನೋಡಿ, ಇದನ್ನು ನಾವೇನಂತ ತಗೊಳ್ಬಹುದು, ಯುರೋಪಿಯನ್ ಪ್ರಭಾವವು ಏನು ಇವಾಗ ನಾವು ಬರಿಬೇಕು, ಯಾವುದರಲ್ಲಿ ಅಂತ. ಯುರೋಪಿಯನ್ ಪ್ರಭಾವವು ಈ ಅಡ್ಡ ಸಾಂಸ್ಕೃತಿಕ ವಿನಿಮಯದಲ್ಲಿ ಏನು ಮಾಡಿದೆ, ಇದು ಬಹುಮುಖ್ಯವಾಗಿರುವಂಥ ಪಾತ್ರವನ್ನು ಸಹ ವಹಿಸಿದೆ. ಬನ್ನಿ ಬರೆಯೋಣ. ಬಹುಮುಖ್ಯವಾದಂತಹ ಅಥವಾ ಬಹುಮುಖ್ಯವಾದ ಒಂದು ಪಾತ್ರವನ್ನು ಸಹ ಏನು ಮಾಡಿದೆ, ಕ್ರಿಯಾಪದವನ್ನು ಬರಿಬೇಕು. ಪ್ಲೇಡ್ ಅಂತಿದೆ ಅಲ್ವಾ, ವಹಿಸಿದೆ. ನಾನು ಹೇಳಿದೆ ನಿಮಗೆ, ಆಮೇಲೆ ನಾನು ವಾಕ್ಯದಲ್ಲಿ ಬರೆದು ತೋರಿಸ್ತೀನಿ ಅಂತ. ಇಲ್ಲಿ ಬಳಕೆ ಆಗಿರುವಂಥದ್ದು V2 ವರ್ಬ್ ಸೆಕೆಂಡ್ ಫಾರ್ಮ್, ಅದಕ್ಕೋಸ್ಕರನೇ ಇದನ್ನು ವಹಿಸಿದೆ ಅಂತ ತಗೊಳ್ಬೇಕು. ಹ್ಯಾಸ್ ಪ್ಲೇಡ್ ಅಂತ ಬಂದಿದ್ರೆ ವಹಿಸಿತು ಅಂತ ತಗೊಳ್ತಾ ಇದ್ವಿ. ಓಕೆ, ಇಲ್ಲಿಗೆ ನಮ್ಮ ವೊಕ್ಯಾಬ್ಯುಲರಿ, ಸೆಂಟೆನ್ಸ್ ಫಾರ್ಮೇಷನ್ ಎಲ್ಲವೂ ಮುಗಿತು. ನಮ್ಮ ಸಬ್ಜೆಕ್ಟ್ ಏನು? ಯುರೋಪಿಯನ್ ಪ್ರಭಾವ. ಇದು ಏನು ಮಾಡ್ತು?
ಪಾತ್ರವನ್ನ ವಹಿಸ್ಕೊಳ್ತಿದ್ದು ವರ್ಬ್. ಏನನ್ನ ವಹಿಸ್ಕೊಂಡಿದ್ದು? ಪಾತ್ರವನ್ನ. ಆ ಪಾತ್ರ ಹೇಗಿದೆ ಅಂತ ಹೇಳ್ತಾ ಇದ್ದಾರೆ? ಬಹುಮುಖ್ಯವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಯಾವುದರಲ್ಲಿ ಇದು ಮುಖ್ಯವಾದಂತಹ ಪಾತ್ರವನ್ನ ವಹಿಸಿದ್ದು? ಅಕ್ರಾಸ್ ಕಲ್ಚರಲ್ ಎಕ್ಸ್ಚೇಂಜ್, ಅಡ್ಡ ಸಾಂಸ್ಕೃತಿಕ ವಿನಿಮಯದಲ್ಲಿ. ನೀವು ನೋಡಬಹುದು ಇಲ್ಲಿ ನಾನು ಫಾರ್ಮುಲಾ ಸಬ್ಜೆಕ್ಟ್ ಪ್ಲಸ್ ಆಬ್ಜೆಕ್ಟ್ ಪ್ಲಸ್ ವರ್ಬ್ ಏನಿದೆ ಈ ಫಾರ್ಮುಲಾನ ಬಳಸಿ ವಾಕ್ಯವನ್ನ ರಚನೆ ಮಾಡಿದ್ದೀನಿ ಕನ್ನಡ ಭಾಷೆಯಲ್ಲಿ. ಇಲ್ಲಿ ನೀವು ಗಮನಿಸಬಹುದು ಇಂಗ್ಲಿಷ್ ಭಾಷೆಯಲ್ಲಿ ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟ್ ಅನ್ನುವಂಥ ಕಾನ್ಸೆಪ್ಟ್ ಅಥವಾ ಫಾರ್ಮುಲಾ ಬಳಕೆ ಆಗಿದೆ. ಓಕೆ, ಮೊದಲನೇ ವಾಕ್ಯ ಇದಾಗಿತ್ತು. ಬನ್ನಿ ನೋಡೋಣ ಎರಡನೇ ವಾಕ್ಯ ಏನಿದೆ ಅಂತ ಓದೋಣ. ಡಿಸೈನರ್ಸ್ ಡೋಂಟ್ ಸಿಂಪಲ್ ಇನ್ಕಾರ್ಪೊರೇಟ್ ಹೆರಿಟೇಜ್ ಕ್ರಾಫ್ಟ್ಸ್ ಇನ್ ಟು ದೇರ್ ವರ್ಕ್, ದೇ ಎಂಪವರ್ ಆರ್ಟಿಸನ್ಸ್ ಅಂತ ಇದೆ. ಏನಿದ್ರ ಅರ್ಥ ನೋಡೋಣ ಬನ್ನಿ. ಡಿಸೈನರ್ಸ್ ಅಂತ ಕೊಟ್ಟಿದ್ದಾರೆ. ಡಿಸೈನರ್ಸ್ ಅಂತ ಅಂದ್ರೆ ವಿನ್ಯಾಸಕರು ಅಂತ ಹೇಳ್ತೀವಿ. ತಗೊಳ್ಳೋಣ, ವಿನ್ಯಾಸಕರು. ಓಕೆ, ಡೋಂಟ್ ಸಿಂಪಲ್ ಇನ್ಕಾರ್ಪೊರೇಟ್ ಅಂತ ಕೊಟ್ಟಿದ್ದಾರೆ. ಸದ್ಯಕ್ಕೆ ಇಲ್ಲಿ ಇಲ್ಲ ಅಂತ ಇದನ್ನ ತಗೊಂಡಿರ್ತೀನಿ, ಆಮೇಲೆ ಬದಲಾವಣೆ ಕಾಣುತ್ತೆ. ಸಿಂಪಲ್ ಇನ್ಕಾರ್ಪೊರೇಟ್ ಹೆರಿಟೇಜ್ ಕ್ರಾಫ್ಟ್ಸ್ ಅಂತ ಇದೆ. ಒಂದೊಂದಾಗಿ ಬರಿಬೇಕು. ಹೇಗೆ ಬರೆಯೋದು ಬನ್ನಿ ನೋಡೋಣ. ಸಿಂಪಲ್ ಸರಳ, ಇನ್ಕಾರ್ಪೊರೇಟ್ ಅಂತ ಕೊಟ್ಟಿದ್ದಾರಲ್ವಾ, ಅಳವಡಿಸು ಅಂತ ಇಲ್ಲಿ ನಾವು ತಗೊಳ್ತೀವಿ. ಆಮೇಲೆ ಸ್ವಲ್ಪ ಮಟ್ಟಿಗೆ ಬದಲಾವಣೆ ಕಾಣುತ್ತೆ. ವಿ ವಿಲ್ ಸಿ. ಹೆರಿಟೇಜ್ ಅಂತಿದೆ, ಪಾರಂಪರಿಕ ಅಂತ ನಾವು ಇದನ್ನ ಹೇಳಬಹುದು. ತಗೊಳ್ತಾ ಇದ್ದೀನಿ, ಪಾರಂಪರಿಕ. ಕ್ರಾಫ್ಟ್ಸ್ ಅಂತ ಇದೆ, ಅಂದ್ರೆ ಕರಕುಶಲ ಅಂತ ಹೇಳಬಹುದು. ತಗೊಳ್ಳೋಣ, ಕರಕುಶಲ ಅಂತ ಇದನ್ನ ತಗೊಳ್ಬಹುದು. ಇಂಟು ದೇರ್ ವರ್ಕ್, ಅವರ ಕೆಲಸದಲ್ಲಿ ಅಂತ ಬರುತ್ತೆ. ಇಂಟು ದೇರ್ ವರ್ಕ್ ಇದನ್ನ ತಗೊಳ್ತಾ ಇದ್ದೀನಿ. ದೇರ್ ಅವರ ಕೆಲಸ, ವರ್ಕ್ ಒಂದು ಕೋಲನ್ ಇದೆ. ತಗೊಳ್ಳೋಣ, ದೇ ಅವರು. ನೋಡಿ, ದೇರ್ ಅಂತ ಅಂದ್ರೆ ಅವರ, ದೇ ಅಂತಂದ್ರೆ ಅವರು. ದೇ ಎಂಪವರ್ ಆರ್ಟಿಸನ್ಸ್ ಅಂತ ಕೊಟ್ಟಿದ್ದಾರೆ. ಎಂಪವರ್ ಅಂತ ಅಂದ್ರೆ ಸಬಲೀಕರಣಗೊಳಿಸುವಂಥದ್ದು, ಸಶಕ್ತರಾಗಿ ಮಾಡುವಂಥದ್ದು ಅಂತ. ಸಬಲೀಕರಣ. ಓಕೆ, ಸದ್ಯಕ್ಕೆ ಇಷ್ಟು ಬರ್ದಿರೋಣ. ಆರ್ಟಿಸನ್ಸ್ ಅಂತ ಕೊಟ್ಟಿದ್ದಾರೆ, ಅಂದ್ರೆ ಸ್ಕಿಲ್ಡ್ ವರ್ಕರ್ಸ್ ಅಂತ ಅರ್ಥ. ಇವರನ್ನ ನಾವು ಕನ್ನಡದಲ್ಲಿ ಹೇಗೆ ಬರಿಬಹುದು ಅಂತಂದ್ರೆ ಕುಶಲಕರ್ಮಿಗಳು. ತಗೊಳ್ಳೋಣ, ಕುಶಲಕರ್ಮಿ. ಓಕೆ, ಈ ತರ ಬರುತ್ತೆ, ಕುಶಲಕರ್ಮಿಗಳು ಅಂತ ಬರುತ್ತೆ. ಓಕೆ, ಇಲ್ಲಿಗೆ ನಮ್ಮ ವೊಕ್ಯಾಬ್ಯುಲರಿ ಮುಗ್ದಿದೆ. ಏನ್ ಹೇಳ್ತಾ ಇದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳೋಣ ಬನ್ನಿ. ಡಿಸೈನರ್ಸ್ ಡೋಂಟ್ ಸಿಂಪಲ್ ಇನ್ಕಾರ್ಪೊರೇಟ್ ಹೆರಿಟೇಜ್ ಕ್ರಾಫ್ಟ್ಸ್, ಎಲ್ಲಿ? ಅವರ ಕೆಲಸದಲ್ಲಿ, ಇನ್ ದೇರ್ ವರ್ಕ್. ಅದು ಬಿಟ್ಟು ಅವ್ರು ಏನ್ ಮಾಡ್ತಾರೆ? ಅವರು ದೇ ಎಂಪವರ್ ಆರ್ಟಿಸನ್ಸ್. ಎರಡು ಕಾನ್ಸೆಪ್ಟ್ ಇದೆ. ಒಂದು ಅವ್ರೇನೋ ಮಾಡಲ್ವಂತೆ, ಇನ್ನೊಂದು ಅವ್ರು ಏನೋ ಕೆಲಸವನ್ನ ಮಾಡ್ತಿದ್ದಾರಂತೆ. ಹಾಗಾಗಿ ಎರಡೂ ಕೆಲಸಗಳನ್ನ ವಿನ್ಯಾಸಕರೇ ಮಾಡ್ತಾ ಇರೋದ್ರಿಂದ ಸಬ್ಜೆಕ್ಟ್ ಇವ್ರಾಗ್ತಾರೆ. ಇವ್ರೇನ್ ಮಾಡಲ್ವಂತೆ? ಇವರು ಅವರ ಪಾರಂಪರಿಕ ಕರಕುಶಲಗಳನ್ನ ಸರಳವಾಗಿ ಅವರ ಕೆಲಸದಲ್ಲಿ ಅಳವಡಿಸಲ್ಲ. ಅವ್ರೇನ್ ಮಾಡ್ತಾರೆ? ಕುಶಲಕರ್ಮಿಗಳನ್ನ ಸಬಲೀಕರಣಗೊಳಿಸ್ತಾರೆ. ಅವ್ರಿಗೂ ಕೂಡ ವಿಚಾರಗಳನ್ನ ಹೇಳ್ಕೊಡ್ತಾರೆ. ಈಗ ಎಲ್ಲ ವಿಚಾರವನ್ನ ನಾನು ಒಬ್ಳೆ ಕಲ್ತು ನಾನೇ ಮಾಡ್ತೀನಿ ಅಂದ್ರೆ ಸಾಧ್ಯ ಇಲ್ಲ. ನನ್ನ ರೀತಿಯಲ್ಲಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ನಾನು ಮಾಡೋ ಕೆಲಸಗಳಲ್ಲಿ ಅವ್ರಿಗೂ ಕೂಡ ಹೇಳಿದಾಗ ಅವರು ಕೆಲಸಗಳನ್ನ ಮಾಡ್ತಾರೆ. ಅದರಿಂದ ಅವರು ಬೆಳಿತಾರೆ. ಅದೇ ಕಾನ್ಸೆಪ್ಟ್ ನಾ ಇಲ್ಲಿ ಹೇಳಿರೋ ಅಂಥದ್ದು. ಇದು ಒಂದು ಭಾಗ. ಬಿಕಾಸ್ ಇಲ್ಲಿ ನಾವು ನೋಡ್ತಾ ಇದ್ದೀವಿ ನಮ್ಗೊಂದು ಪಂಕ್ಚುಯೇಷನ್ ಇದೆ. ಅಂಡ್ ಇದು ಮತ್ತೊಂದು ಭಾಗ. ಸಬ್ಜೆಕ್ಟ್ ಮಾತ್ರ ಒಂದೇ, ವಿನ್ಯಾಸಕರು. ಹೇಗೆ ಬರೆಯೋದು ಬನ್ನಿ ನೋಡೋಣ. ತಗೊಳ್ತಾ ಇದ್ದೀನಿ ನಮ್ಮ ಸಬ್ಜೆಕ್ಟ್ ಅನ್ನ. ವಿನ್ಯಾಸಕರು ಅವರ ಕೆಲಸದಲ್ಲಿ ಪಾರಂಪರಿಕ ಕರಕುಶಲ ಹೆರಿಟೇಜ್ ಕ್ರಾಫ್ಟ್ಸ್ ಕರಕುಶಲಗಳನ್ನು ಸರಳವಾಗಿ, ನಾನು ಆಗ್ಲೇ ಹೇಳಿದೆ ಡೋಂಟ್ನ ಬಳಕೆಯನ್ನು ನಾವು ಮಾಡ್ತೀವಿ. ಇದೊಂದು ಸ್ವಲ್ಪ ಬದಲಾವಣೆ ಕಾಣುತ್ತೆ ಅಂತ ಇದ್ದೇನೆ ನೋಡಿ. ಇಲ್ಲ ಅನ್ನುವಂಥದ್ದು ಇದ್ರ ಜೊತೆಲಿ ತಗೊಳ್ಬೇಕು. ಅಳವಡಿಸುವುದಿಲ್ಲ. ಈಗ ಒಂದು ಪಂಕ್ಚುವೇಷನ್ ಇತ್ತಲ್ವ, ನಾವು ಕೂಡ ತಗೊಂಡಿದ್ದೀವಿ. ಅವ್ರೇನ್ ಮಾಡ್ತಾರೆ? ಅವರು ಅಂದ್ರೆ ಯಾರು? ವಿನ್ಯಾಸಕರು. ಅವರು ಯಾರನ್ನ? ಕುಶಲಕರ್ಮಿಗಳನ್ನ. ತಗೊಳ್ಳೋಣ, ಅವರು ಕುಶಲಕರ್ಮಿಗಳನ್ನು ಏನ್ ಮಾಡ್ತಾರೆ? ದೇ ಎಂಪವರ್, ಸಬಲೀಕರಣಗೊಳಿಸ್ತಾರೆ. ಬರಿತಾ ಇದ್ದೀನಿ, ಸಬಲೀಕರಣಗೊಳಿಸುವರು. ನೋಡಿ, ಈ ರೀತಿಯಲ್ಲಿ ತಗೊಳ್ಬಹುದು. ಓಕೆ.
ಸಬಲೀಕರಣಗೊಳಿಸುವರು. ಈ ರೀತಿಯಲ್ಲಿ ಬರಿಬಹುದಾಗಿದೆ. ಆಗ್ಲೇ ಏನು ಹೇಳಿದೆ ಅದನ್ನ ಈಗ ತಿಳಿಸ್ಕೊಡ್ತೀನಿ ನೋಡಿ. ಅಳವಡಿಸುವುದಿಲ್ಲ, ಇದು ವರ್ಬ್. ಏನನ್ನ ಹೇಗೆ? ಸರಳವಾಗಿ ಅವರ ಕೆಲಸಗಳಲ್ಲಿ ಪಾರಂಪರಿಕ ಕರಕುಶಲಗಳೇನಿದೆ ಅವುಗಳನ್ನು ಅಳವಡಿಸೋದು ಅಷ್ಟೇ ಅಲ್ಲ, ಅವ್ರು ಏನು ಮಾಡ್ತಾರಂತೆ ಬೇರೆಯವ್ರಿಗೂ ಕೂಡ ಹೇಳ್ಕೊಡ್ತಾರೆ. ಈ ರೀತಿಯಲ್ಲಿದೆ ನೋಡಿ ಅಂತ. ಇಲ್ಲಿನ ವಿನ್ಯಾಸಕರೇ ಅವರು, ಅದೇ ಸಬ್ಜೆಕ್ಟ್ ಆಗುತ್ತೆ. ಇವರು ಸಬಲೀಕರಣಗೊಳಿಸ್ತಾರೆ, ಇದು ವರ್ಬ್. ಯಾರನ್ನ? ಕುಶಲಕರ್ಮಿಗಳನ್ನ ಇವರು ಸಬಲಗೊಳಿಸುವಂಥದ್ದು, ಸಬಲೀಕರಣಗೊಳಿಸುವಂಥದ್ದು. ಸೋ ದಟ್ ಅವ್ರಿಗೂ ಕೆಲಸ ಸಿಗಲಿ, ಅವರು ಇನ್ನಷ್ಟು ಚೆನ್ನಾಗಾಗಲಿ ಅಂತ. ಇಲ್ಲಿನ ಕಾನ್ಸೆಪ್ಟನ್ನು ನೀವು ಗಮನಿಸಬಹುದು. ಎರಡೆರಡು ವರ್ಬ್ ಇದೆ. ವಿ ಹ್ಯಾವ್ 2 verbs ಆ್ಯಂಡ್ 2 objects. ಸಬ್ಜೆಕ್ಟ್ ಒಂದೇ, ವಿನ್ಯಾಸಕರು, ಅದನ್ನೇ ಇಲ್ಲಿ ಅವರು ಅಂತ ಕೊಟ್ಟಿದ್ದಾರೆ. ಹೆಚ್ಚಿನ ಬದಲಾವಣೆ ಏನೂ ಇಲ್ಲ. ಈ ರೀತಿಯಲ್ಲಿ ನಾನು ವಾಕ್ಯವನ್ನ ನಿಮಗೆ ಟ್ರಾನ್ಸ್ಲೇಟ್ ಮಾಡಿ ತೋರಿಸಿದ್ದೀನಿ. ಬನ್ನಿ ಮೂರನೇ ವಾಕ್ಯ ಏನಿದೆ ಅಂತ ನೋಡೋಣ. ಡಿಸ್ಪೈಟ್ ದ ಮೆನಿ ವರ್ಚ್ಯೂಸ್ ಆಫ್ ಇಂಡಿಯನ್ ವೇವ್ಸ್, challenges persist in their journey towards sustainability. ಓಕೆ, ಡಿಸ್ಪೈಟ್ ಹೊರತಾಗಿಯೂ ಅಥವಾ ಇದರ ಹೊರತಾಗಿಯೂ ಅಂತ ಬರುತ್ತೆ. ಸದ್ಯಕ್ಕಿಲ್ಲಿ ಹೊರತಾಗಿಯೂ ಅಂತ ತಗೊಂಡಿರ್ತೀನಿ. ಆಮೇಲೆ ನೋಡೋಣ. ಮೆನಿ ವರ್ಚ್ಯೂಸ್ ಅಂತ ಕೊಟ್ಟಿದ್ದಾರೆ. ಮೆನಿ ಅನ್ನುವಂಥದ್ದನ್ನ ಅನೇಕ ಅಂತ ಹೇಳ್ತೀವಿ. ವರ್ಚ್ಯೂಸ್ ಅಂತ ಅಂದ್ರೆ ಒಳ್ಳೆತನ, ಅದಕ್ಕೋಸ್ಕರ ಇದನ್ನ ಸದ್ಗುಣ ಅಂತ ಹೇಳ್ಬಹುದು. ಸದ್ಗುಣಗಳು, ಒಳ್ಳೆತನ, ಈ ರೀತಿಯಲ್ಲಿ ಹೇಳ್ಬಹುದು. ಯಾರ? ಆಫ್ ಇಂಡಿಯನ್ ವೀವ್ಸ್. ಇದನ್ನ ಭಾರತೀಯ ನೇಯ್ಗೆಗಳು ಅಂತ ಹೇಳ್ತೀವಿ. ಈ ಕೆಲಸವನ್ನ ಮಾಡೋರು ನೇಯ್ಗಾರರು, ವೀವರ್ಸ್ ಅಂತ ಹೇಳ್ಬಹುದು. ತಗೊಳ್ಳೋಣ, ಇದನ್ನ ನೇಯ್ಗೆ ಅಂತ ತಗೊಳ್ಬಹುದು. ಕಾಮ ಇದೆ, ತಗೊಳ್ಳೋಣ ಬನ್ನಿ. ಚಾಲೆಂಜಸ್ ಅಂತ ಕೊಟ್ಟಿದ್ದಾರೆ. ಚಾಲೆಂಜಸ್ ಅನ್ನುವಂಥದ್ದನ್ನ ಸವಾಲುಗಳು ಅಂತ ನಾವು ಹೇಳ್ತೀವಿ. ಇದನ್ನ ಸವಾಲುಗಳು ಅಂತ ಹೇಳಬಹುದು. ಪರ್ಸಿಸ್ಟ್ ಅಂತಂದ್ರೆ ಏನೋ ಇರೋದು ಅಂತ. ಸೊ ಹಾಗಾಗಿ ಇರುವುದು ಅಂತ ತಗೊಳ್ಳೋಣ. ಇನ್ ದೇರ್, ಅವರ ಅಂತ ತಗೊಳ್ಳೋಣ. ಜರ್ನಿ, ಇದನ್ನ ಪ್ರಯಾಣ ಅಂತ ತಗೊಳ್ಬಹುದು. ಟುವರ್ಡ್ಸ್, ಕಡೆಗೆ. ಯಾವುದರ ಕಡೆಗೆ? ಸುಸ್ಥಿರತೆಯ ಕಡೆಗೆ ಅಲ್ವಾ. ಸಸ್ಟೈನಬಿಲಿಟಿ, ಸುಸ್ಥಿರತೆ ಅಂತ ತಗೊಳ್ಬಹುದು. ಇಲ್ಲಿಗೆ ನಮ್ಮ ವೊಕ್ಯಾಬ್ಯುಲರಿ ಕಂಪ್ಲೀಟ್ ಆಗಿದೆ. ಏನು ಹೇಳ್ತಾ ಇದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳೋಣ ಬನ್ನಿ. ಡಿಸ್ಪೈಟ್ ದ ಮೆನಿ ವರ್ಚ್ಯೂಸ್ ಆಫ್ ಇಂಡಿಯನ್ ವೇವ್ಸ್, ನೇಯ್ಗೆ, ಭಾರತೀಯ ನೇಯ್ಗೆಯಲ್ಲಿ ಅನೇಕ ಸದ್ಗುಣಗಳು ಇದೆ. ಅದರ ಹೊರತಾಗಿಯೂ ಕೂಡ ಆ ಕೆಲಸಗಳಲ್ಲಿ ಯಾರೆಲ್ಲ ತಮ್ಮನ್ನ ತಾವು ತೊಡಗಿಸ್ಕೊಂಡಿರ್ತಾರೆ ಅವರು ಸವಾಲುಗಳನ್ನ ಎದುರಿಸ್ತಾರೆ. ಅವರ ಪ್ರಯಾಣದಲ್ಲಿ ಅನೇಕ ಸವಾಲುಗಳನ್ನ ಎದುರಿಸ್ತಾರೆ. ಅವರ ಪ್ರಯಾಣ ಯಾವ ಕಡೆಗೆ ಇರುತ್ತೆ ಅಂತಂದ್ರೆ ಸುಸ್ಥಿರತೆಯ ಕಡೆಗೆ ಇರುತ್ತೆ. ಸೊ 2 ಕಾನ್ಸೆಪ್ಟ್ಸ್ ಇದೆ, ಎರಡನ್ನೂ ಕೂಡ ಸಪ್ರೇಟ್ ಆಗಿ ಬರಿಬೇಕು. ಹೇಗೆ ಬರೆಯೋದು? ಬನ್ನಿ ಬರೆಯೋಣ. ಭಾರತೀಯ ನೇಯ್ಗೆಯ ಅನೇಕ ಒಳ್ಳೆತನಗಳು, ಸದ್ಗುಣಗಳು, ಏನಾದರೂ ತಗೊಳ್ಳಿ. ಅನೇಕ ಸದ್ಗುಣಗಳ ಹೊರತಾಗಿಯೂ, ಈ ಥರ ಬರುತ್ತೆ. ಹೊರತಾಗಿಯೂ ಮೊದಲನೇ ಭಾಗ ಇಲ್ಲಿಗೆ ಮುಕ್ತಾಯ. ಕಾಮ ಇದೆ, ನೀವು ಹಾಕಿ ಮುಂದಕ್ಕೆ ಹೋಗೋಣ. ಸವಾಲುಗಳು, ಚಾಲೆಂಜಸ್, ಪರ್ಸಿಸ್ಟ್ ಇನ್ ದೇರ್ ಜರ್ನಿ ಟುವರ್ಡ್ಸ್ ಸಸ್ಟೈನಬಿಲಿಟಿ, ಸುಸ್ಥಿರತೆಯ ಕಡೆಗೆ ಅವರ ಪ್ರಯಾಣ ಏನಿರುತ್ತಲ್ವಾ ಅದರಲ್ಲಿ ಸವಾಲುಗಳು ಇರುತ್ತದೆ. ಅದನ್ನ ಬರಿಬೇಕು. ಬರೆಯೋಣ. ಸುಸ್ಥಿರತೆ ಕಡೆಗಿನ ಅವರ ಪ್ರಯಾಣದಲ್ಲಿ ಸವಾಲುಗಳು ಇರುತ್ತವೆ. ಈ ರೀತಿಯಲ್ಲಿ ತಗೊಳ್ಬಹುದು. ಓಕೆ, ಆಸ್ ಯು ಕ್ಯಾನ್ ನೋಟಿಸ್ ಇಲ್ಲಿ ಭಾರತೀಯ ನೇಯ್ಗೆ ಅನೇಕ ಸದ್ಗುಣಗಳ ಹೊರತಾಗಿಯೂ ಮೊದಲನೇ ಭಾಗ ಯಾವುದರ ಕಡೆಗೆ ಅವರು ಹೋಗ್ತಿದ್ದಾರೆ, ಎಲ್ಲ ಅವ್ರಿಗೆ ಏನು ಸಿಗ್ತಾ ಇದೆ? ಹೋಗ್ತಾ ಇರೋದು ಸುಸ್ಥಿರತೆಯ ಕಡೆಗೆ, ಅಲ್ಲವ್ರಿಗೆ ಸಿಗ್ತಾ ಇರೋದು ಸವಾಲುಗಳು. ಸೊ ವಿತೌಟ್ ಯೂಸಿಂಗ್ ಎನಿ ಫಾರ್ಮುಲಾ ನಾವು ಸೆಂಟೆನ್ಸನ್ನು ಬ್ರೇಕ್ ಮಾಡಿಕೊಂಡು ಹೇಗೆ ಒಂದು ವಾಕ್ಯವನ್ನು ರಚನೆ ಮಾಡಬಹುದು ಅಂತ ಇಲ್ಲಿ ನಾನು ನಿಮಗೆ ಹೇಳಿಕೊಟ್ಟೆ. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ಅವರ್ ಟುಡೇಸ್ ಸೆಷನ್. ನಾನು ನಿಮಗೆ ಮುಂಚೆನೇ ತಿಳಿಸಿದ್ದೀನಿ. ಈ ರೀತಿಯ ಇಲ್ಲಿಯ ನಮ್ಮ 6ನೇ ಸೆಷನ್ ಇದಾಗಿದೆ. ಹೀಗೆ ನಾನು 6 ಸೆಷನ್ಗಳನ್ನು ಮಾಡಿಕೊಟ್ಟಿದ್ದೀನಿ. ಕಾರಣ ಇಷ್ಟೇ, ನನ್ನ ಮೋಟಿವ್ ಇಷ್ಟೇ. ಏನದು ಅಂತ ಅಂದರೆ, ಯಾರೆಲ್ಲ ಸ್ಟೂಡೆಂಟ್ಸ್ ಇದ್ದೀರಾ
ಟ್ರಾನ್ಸ್ಲೇಷನ್ ಕಲಿಯೋ ಆಸಕ್ತಿ ಇದ್ದೀರಾ ಅವರಿಗೆ ಮುಖ್ಯವಾಗಿ ಫಸ್ಟ್ ಇದು ಗೊತ್ತಾಗಬೇಕು, ಹೇಗೆ ನೀವು ಒಂದು ಸೆಂಟೆನ್ಸಸ್ನ ಪ್ರಾಕ್ಟೀಸ್ ಮಾಡಬಹುದು ಅಂತ. ಅದು ನಿಮಗೆ ಸಹಾಯ ಮಾಡೋದು ಯಾವ್ಯಾವುದು ಅಂತಂದರೆ ಸಿಂಗಲ್ ಸೆಂಟೆನ್ಸಸ್, ಸಿಂಪಲ್ ಸೆಂಟೆನ್ಸಸ್. ಇದನ್ನು ನಾನು ನ್ಯೂಸ್ ಪೇಪರ್, ಮ್ಯಾಗಝೈನ್ ಈ ರೀತಿಯನ್ನ ಕಂಟೆಂಟನ್ನು ತೊಗೊಂಡು ಬರ್ತಾ ಇರ್ತೀನಿ. ಇದೇ ರೀತಿಯಲ್ಲೇ ಕೂಡ ನಿಮಗೆ ಹಿಂದಿನ ತರಗತಿಯೂ ಕೂಡ ಅಪ್ಲೋಡ್ ಆಗಿದೆ, ತಪ್ಪದೆ ಅದನ್ನು ವಾಚ್ ಮಾಡಿ. ಇವತ್ತಿನ ಸೆಷನಲ್ಲೂ ಅಷ್ಟೇ ಈ ರೀತಿಯಲ್ಲಿ ಕಂಟೆಂಟನ್ನು ತೊಗೊಂಡು ಬಂದು ಡಿಸ್ಕಸ್ ಮಾಡಿ ಹೇಗೆ ನೀವು ಒಂದು ಫಾರ್ಮುಲಾ ಬಳಸಿ ವಾಕ್ಯವನ್ನು ರಚನೆ ಮಾಡಬಹುದು ಅಂತ ಹೇಳಿಕೊಟ್ಟೆ. ವಿತೌಟ್ ಯೂಸಿಂಗ್ ಎನಿ ಫಾರ್ಮುಲಾ ಹೌ ಟು ಬ್ರೇಕ್ ಅ ಸೆಂಟೆನ್ಸ್ ಆ್ಯಂಡ್ ಫ್ರೇಮ್ ಅ ಸೆಂಟೆನ್ಸ್ ಅಂತ ಹೇಳಿಕೊಟ್ಟೆ. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ಅವರ್ ಟುಡೇಸ್ ಸೆಷನ್. ಇದಲ್ಲದೆ ನಮ್ಮ ಆ್ಯಪ್ ಇದೆ, ಡೌನ್ಲೋಡ್ ಮಾಡ್ಕೊಳ್ಳಿ ತಪ್ಪದೆ. ನಮ್ಮ ಆ್ಯಪಲ್ಲಿ ಈಗ ಯಾರೆಲ್ಲ PSI ಟ್ರಾನ್ಸ್ಲೇಷನ್ ಪರೀಕ್ಷೆಗೆ ತಯಾರಿಯನ್ನು ನಡೆಸ್ತಿದ್ದಾರೆ ಅವರಿಗೆ ಅಂತ ತರಗತಿಯನ್ನು ಪ್ರಾರಂಭ ಮಾಡಿದ್ದೀವಿ. ಯಾರೆಲ್ಲ PSI ಟ್ರಾನ್ಸ್ಲೇಷನ್ ಕ್ಲಾಸಸ್ ಲೈವ್ ಕೇಳಬೇಕು ಅಂತಿದ್ದೀರಾ, ಪ್ರತಿನಿತ್ಯ ಸಂಜೆ 4 ಗಂಟೆಗೆ ಲೈವ್ ಇರುತ್ತೆ. ಆ್ಯಂಡ್ ಈ ಕೋರ್ಸ್ ನಿಮಗೆ 2 months ಕೋರ್ಸ್ ಇದು. 1 month ಲೈವ್ ಕ್ಲಾಸಸ್ ನಿಮ್ಗೆ ಇದರಲ್ಲಿ ಅವೈಲಬಲ್ ಇರುತ್ತೆ. ಇದರ ಪ್ರೈಸನ್ನು ನೋಡಬಹುದು 349. ಯಾರೆಲ್ಲ VAO ಪರೀಕ್ಷೆಗೆ ತಯಾರಿ ನಡೆಸ್ತಿದ್ದೀರಾ ನಿಮಗಾಗಿ ಅಂತ ಕಮ್ಯುನಿಕೇಷನ್ ಪೇಪರನ್ನು ಮಾಡಿಕೊಡ್ತಾ ಇದ್ದೀನಿ. ಇದರಲ್ಲಿ ಜನರಲ್ ಇಂಗ್ಲೀಷ್, ಜನರಲ್ ಕನ್ನಡ, ಕಂಪ್ಯೂಟರ್ ನಾಲೆಜಿಗೆ ಸಂಬಂಧಿಸಿದ ವಿಚಾರವನ್ನು ಹೇಳ್ಕೊಡ್ತಾ ಇದ್ದೀನಿ. ಇದು ಬೆಳಗ್ಗೆ 11 ಗಂಟೆಗೆ ತರಗತಿ ಪ್ರಾರಂಭವಾಗುತ್ತೆ. ಇದು 4 ತಿಂಗಳ ಕೋರ್ಸ್ ಆಗಿದೆ. 2 ಕ್ಲಾಸಸ್ 1 hour ಇರುತ್ತೆ. ಪ್ರತಿ ತರಗತಿಯಲ್ಲಿ ಏನು ನೋಡ್ತಾ ಇದ್ರೆ ಕಮ್ಯುನಿಕೇಷನ್ ಇರ್ಬೋದು, PSI ಟ್ರಾನ್ಸ್ಲೇಷನ್ ಇರಬಹುದು, ಇದೆಲ್ಲವೂ ಕೂಡ ನಿಮಗೆ ಲೈವ್ ಇದ್ದು 1 hour ಕ್ಲಾಸ್ ಆಗಿರುತ್ತೆ. ನೀವು ಕೂಡ ಈ ತರಗತಿಗಳಿಗೆ ಜಾಯಿನ್ ಆಗಬೇಕು ಅಂತಂದರೆ ನಮ್ಮ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ನಮ್ಮ ಆ್ಯಪ್ನಲ್ಲಿ ನೀವು ಹೋದಾಗ ಕೋರ್ಸಸ್ನಲ್ಲಿ ಇದೆಲ್ಲ ಅವೈಲಬಲ್ ಇರುತ್ತೆ. ನೀವು ಡೈರೆಕ್ಟಾಗಿ ಅಲ್ಲಿಂದಲೇ ಪರ್ಚೇಸ್ ಮಾಡಬಹುದಿದೆ. ನಿಮ್ಗೇನಾದರೂ ಡೌಟ್ ಇದೆ ಅಂತಿದ್ದಲ್ಲಿ ನಮ್ಮ ಈ ಮೊಬೈಲ್ ನಂಬರ್ ನಿಮ್ಗೆಲ್ರಿಗೂ ಗೊತ್ತೇ ಇದೆ, ಇದು ನಮ್ಮ ವೇದಾಂತ್ ಪಾಠಶಾಲೆಯ ಮೊಬೈಲ್ ನಂಬರ್. ಇದಕ್ಕೆ ತಪ್ಪದೇ ನೀವು ಕರೆ ಮಾಡಿ ಏನಾದರೂ ಸಂದೇಹ ಇದ್ದರೆ ಕೇಳಿ ಕ್ಲಿಯರ್ ಮಾಡಿಕೊಂಡು ತರಗತಿಗಳಿಗೆ ಜಾಯಿನ್ ಆಗಬಹುದು. ಇದೆಲ್ಲವೂ ಕೂಡ ಲೈವ್ ಕ್ಲಾಸಸ್ ಆಗಿದೆ. ಇದಲ್ಲದೆ ನಿಮಗೆ ಫ್ರೀ ಕ್ಲಾಸಸ್ಸನ್ನು ಕೂಡ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಟ್ರಾನ್ಸ್ಲೇಷನ್ ಫ್ರೀ ಕ್ಲಾಸ್ ನಿಮಗೆ ಅವೈಲಬಲ್ ಇದೆ. ಹಾಗೆ ನಿಮಗೆ RDPR ಯಾರೆಲ್ಲ VAO PDO ಪರೀಕ್ಷೆಗೆ ತಯಾರಿ ನಡೆಸ್ತಿದ್ದಾರೆ ಅವ್ರಿಗೆಲ್ರಿಗೂ ಕೂಡ ರೂರಲ್ ಡೆವಲಪ್ಮೆಂಟ್ ಪಂಚಾಯತ್ ರಾಜ್ ಸಿಸ್ಟಮ್ ಈ ವಿಚಾರದ ಬಗ್ಗೆ ಮಾಹಿತಿ ಗೊತ್ತಿರಬೇಕು. ಅದರ ಫ್ರೀ ಕ್ಲಾಸಸ್ ಕೂಡ ನಿಮಗೆ ನಮ್ಮ ಆ್ಯಪಲ್ಲಿ ಈಗ ಅವೈಲಬಲ್ ಇದೆ. ಆರಾಮಾಗಿ ಹೋಗಿ ನೀವು ನೋಡಬಹುದಿದೆ. ಹೆಚ್ಚಿನ ಮಾಹಿತಿಗೆ ಇಲ್ಲಿ ಕಾಣ್ತಾ ಇರೋ ಮೊಬೈಲ್ ಸಂಖ್ಯೆಗೆ ಈ ಕೂಡಲೇ ನೀವು ನನ್ನನ್ನು ಸಂಪರ್ಕ ಮಾಡಬಹುದು. ಚೆನ್ನಾಗಿ ಓದ್ಕೊಳ್ಳಿ. ಥ್ಯಾಂಕ್ ಯು ಪೀಪಲ್. ಹ್ಯಾಪಿ ಲರ್ನಿಂಗ್.